ರಫ್ತು ಅಂತ ಹೇಳ್ಬಿಟ್ಟು ಒಂದು ಶಿಕ್ಷೆಗೆ ಇಟ್ಕೊಂಡ್ಬಿಟ್ಟು ಸಿನಿಮಾ ಮಾಡ್ತಾ ಇದ್ದೀರಾ. ಆಗ್ತಾನೆ ನಮ್ಗೆ ನಿರ್ದೇಶಕರು ಹೇಳಿರ್ತಕ್ಕಂಥ ಇದು ಆತ್ಮಹತ್ಯೆ ನಿವಾರಣೆ ದಿನ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿ ಈ ಒಂದು ಸಿನಿಮಾ ಬಂದಿರತಕ್ಕಂಥ ಅಂತ ಹೇಳಿದ್ರು ಸರ್. ಈ ಸಿನಿಮಾದಲ್ಲಿ ತಾವು ಯಾವ ಪಾತ್ರವನ್ನು ನಿಭಾಯಿಸಿರ್ತಕ್ಕಂಥದ್ದು, ಜೊತೆಗೆ ಯಾವ ರೀತಿಯಾಗಿರ್ತಾರೆ? ನಾನು ಈ ಸೆಪ್ಟೆಂಬರ್ 10 ಸಿನಿಮಾದಲ್ಲಿ ಒಬ್ಬ ಶ್ರೀಮಂತ ವಿಲನ್. ನನಗೆ ಒಬ್ಬಳು ಮಗಳಿರ್ತಾಳೆ, ಹೆಂಡತಿ ಇರ್ತಾಳೆ, ದೊಡ್ಡ ಸಂಸಾರ ಇರುತ್ತೆ. ಪ್ಲಸ್ ಊರಿಗೆಲ್ಲ ನಾನು ದೊಡ್ಡ ವ್ಯಕ್ತಿ, ಸಾಲ ಕೊಟ್ಟಿರ್ತೀನಿ. ಎಲ್ಲ ರೈತರು, ಚಿಕ್ಕ ಚಿಕ್ಕ ರೈತರನ್ನೆಲ್ಲ ಇವಾಗ ನಡೆಯೋದೇ ಅವೆಲ್ಲ ಚಿಕ್ಕ ಚಿಕ್ಕ ರೈತರಿಗೆ ಸಾಲ ಕೊಟ್ಟು ಅವರು ಅಡಿಯಾಳಾಗಿ ಇಟ್ಕೊಂಡಿರ್ತೀನಿ. ಸೊ ಒಬ್ಬ ರೈತ ಆಂಜನಪ್ಪ ಅಂತ ಅವ್ರ ಪಾತ್ರ ಮಾಡಿದ್ದಾರೆ. ಅವ್ರ ಮಗ ನಮ್ಮ ಹೀರೋ. ಅವ್ರ ಮಗ ಕಾಲೇಜ್ ಓದ್ತಾ ಇರ್ತಾನೆ, ಅದಕ್ಕೂ ಸಾಲ ಎಲ್ಲ ನಾವು ಕೊಟ್ಟಿರ್ತೀನಿ. ಅವರು ಕಾಲೇಜ್ ಓದೋಕ್ಕೂ ಸಾಲ ಕೊಟ್ಟಿರ್ತೀನಿ. ಈಗ ಅವ್ನ ಮಗಳು ಅದೇ ಕಾಲೇಜಲ್ಲಿ ಓದ್ತಾ ಇರ್ತಾಳೆ. ಸೊ ಅವರಿಬ್ಬರ ಮಧ್ಯೆ ಪ್ರೇಮ ಆಗಿರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಯಾಕಂದರೆ ನನ್ನ ಮಗಳನ್ನ ಅಷ್ಟು ಶ್ರೀಮಂತವಾಗಿ ಬೆಳೆಸಿರ್ತೀನಿ. ಅವಳಿಗೂ ಗೊತ್ತು ಈ ಹುಡುಗ ಸಾಲ ತೊಗೊಂಡು ಬೆಳೆದಿರೋದು, ಅವ್ರು ಬಡವರು ಅಂತೆಲ್ಲ ಗೊತ್ತು. ಆದರೂ ಕೂಡ ಅವರಿಬ್ಬರಲ್ಲಿ ಪ್ರೇಮಾಂಕುರ ಆಗುತ್ತೆ. ಆಮೇಲೆ ಪ್ರೇಮಾಂಕುರ ಆದಾಗ ನನಗೆ ವಿಷಯ ಗೊತ್ತಾಗಿ ಅವ್ರ ಅಪ್ಪನ್ನ ಕರೆಸಿ, ಹೀರೋ ಅಪ್ಪನ್ನ ಕರೆಸಿ ಬೈದು ಹೊಡೆದು ಅವನಿಗೆಲ್ಲ ಊರು ಖಾಲಿ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆ ಟೈಮಲ್ಲಿ ಹೀರೋ ನಮ್ಗೆ ಅಷ್ಟು ಟಚ್ ಇರೋಲ್ಲ. ಆಮೇಲೆ ಹೀರೋಗೆ ವಾರ್ನ್ ಮಾಡ್ತೀನಿ, ನಿಮ್ಮ ಅಪ್ಪ ಅಮ್ಮ ಉಳಿಬೇಕಂದ್ರೆ ನೀನು. ಸೆಪ್ಟೆಂಬರ್ 10 ಅಂತ ಹೇಳ್ಬಿಟ್ಟು ಏನು ಸಿನಿಮಾ ಮಾಡಿರಲ್ಲ ಸರ್, ಸೆಪ್ಟೆಂಬರ್ 10 ಅಂತ ಹೇಳ್ಬಿಟ್ಟು ಈ ಸಿನಿಮಾ ಶೀರ್ಷಿಕೆ ಇಡಲಿಕ್ಕೆ ಕಾರಣ ಏನು ಸರ್? ಪೇರೆಂಟ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ, ಲವರ್ಸ್ ಡೇ, ವಾಟರ್ಸ್ ಡೇ ಅಂತ ಏನೇನು ಇದೆಯಲ್ವ, ಇದು ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ. ವರ್ಲ್ಡ್ ಆರ್ಗನೈಸ್ ಮಾಡುತ್ತೆ. ಯಾಕಂದರೆ ಆತ್ಮಹತ್ಯೆ ತಡೆಗಟ್ಟಬೇಕು. ಆತ್ಮಹತ್ಯೆಯಿಂದ ಎಷ್ಟೋ ಜನ ನಾವು ಕಳ್ಕೊತಾ ಇದ್ದೀವಿ. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಇರೋ ಧೈರ್ಯ ಬದುಕಕ್ಕೆ ಮಾಡಿ, ಸಾಧನೆ ಮಾಡಿ ಅನ್ನೋದು ಈ ಕಾನ್ಸೆಪ್ಟು. ಸೆಪ್ಟೆಂಬರ್ 10ನಲ್ಲಿ ಆಚರಣೆ ಮಾಡ್ತಾರೆ. ಅದಕ್ಕೋಸ್ಕರ ಸೆಪ್ಟೆಂಬರ್ 10 ಅಂತ ಸಿನಿಮಾ ಶೀರ್ಷಿಕೆ ಇಟ್ಕೊಂಡಿದ್ದೀನಿ ನಾನು. ಇವಾಗ ಆತ್ಮಹತ್ಯೆ ನಿವಾರಣಾ ದಿನವಾಗಿ ಈ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಸರ್, ಯಾವ ರೀತಿಯಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಸರ್ ಅದರಲ್ಲಿ? ಪ್ರತಿಯೊಬ್ಬರ ಜೀವನದಲ್ಲಿ ಏನೋ ಒಂದು ಆಘಾತ ಆಗತ್ತೆ, ಕಷ್ಟ ಬರುತ್ತೆ. ಬರುವಾಗ ಸಾವೊಂದೇ ಮಾರ್ಗ ಅಲ್ಲ. ಎಲ್ಲ ಸಮಸ್ಯೆಗಳಿಗೆ ಸಾವು ಪರಿಹಾರ ಅಲ್ಲ, ಆತ್ಮಹತ್ಯೆ ಪರಿಹಾರ ಅಲ್ಲ. ಆ ಸಮಯದಲ್ಲಿ ಒಬ್ಬ ಸ್ನೇಹಿತ ಆಗ್ಬೋದು, ಒಬ್ಬ ಗುರು ಆಗ್ಬೋದು, ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಯಾರೊಬ್ಬರು ಸಿಕ್ಕಿ ಇಷ್ಟೇನಾ ಸತ್ತು ಏನು ಸಾಧನೆ ಮಾಡ್ತೀವೋ ಬದುಕು ಅಂತ ಹೇಳಿದ್ರೆ ಸಾಕು, ನಾವು ಬದುಕು ಬಿಡ್ತೀವಿ. ನಾವು ಆ ಜುಗುಪ್ಸನಿಂದ ಆಚೆ ತರಬೇಕು. ಇವಾಗ ತಾವು ಶತಕಗಳ ಸರ್ದಾರ ಅಂತೇಳಿ 100ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿರ್ತಕ್ಕಂಥದ್ದು ಸರ್. ತಾವು ಮಾಡಿರ್ತಕ್ಕಂಥ ಇಷ್ಟೆಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾಗಳನ್ನ ನಾವು ಯಾವ ರೀತಿಯಾಗಿ ವಿಭಿನ್ನವಾಗಿ ನೋಡ್ಲಿಕ್ಕೆ ಸಾಧ್ಯ ಇದೆ ಸರ್? ಇಷ್ಟು ದಿನ ಸಂದೇಶಾತ್ಮಕ ಸಿನಿಮಾಗಳು ಮಾಡಿದ್ದೀನಿ, ಮಾಡಲಿಲ್ಲ ಅಂತಲ್ಲ. ಅದು ಸಂದೇಶಾತ್ಮಕ ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಇದೆ. ಬಟ್ ಇದರಲ್ಲಿ ಕೇವಲ ಸಂದೇಶ ಸಮಾಜಕ್ಕೆ ಉಪಯೋಗ ಆಗಬೇಕು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಮಾಡ್ಕೋಬಾರದು ಅನ್ನೋದು ಒತ್ತಿ ಹೇಳ್ಬೇಕಂತ ಆಸೆಯಿಂದ ಸಿನಿಮಾ ನಾನು ಮಾಡಿದ್ದೇನೆ. ಈಗ ಮುಖ್ಯವಾಗಿ ಯಾವ ಕಲಾವಿದರುಗಳು ಈ ಒಂದು ಚಿತ್ರದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು? ತುಂಬ ಪೋಷಕ ಕಲಾವಿದರಿದ್ದಾರೆ. ಶ್ರೀನಿವಾಸ್ ಭಟ್ ಅವರಿದ್ದಾರೆ, ರಮೇಶ್ ಭಟ್ ಇದ್ದಾರೆ, ನಮ್ಮ ಗಣೇಶ್ ರಾವ್ ಇದ್ದಾರೆ, ಪದ್ಮಾ ವಾಸಂತ್ ಇದೆ, ತುಂಬ ಜನ ಇದ್ದಾರೆ. ಯಾಕಂದರೆ ಹೀರೋ ಅನ್ನೋದು ಕಾನ್ಸೆಪ್ಟ್, ಕತೆ. ಹೀರೋಯಿನ್ ಅನ್ನೋದು ಕತೆ. ಅದರಿಂದ ಎಲ್ಲ ಪೋಷಕ ಕಲಾವಿದನ್ನ ಬಳಸ್ಕೊಂಡು ನಾನು ಈ ಸಿನಿಮಾ ಮಾಡಿದ್ದೀನಿ. 5 ಕಥೆಗಳ ಸಮ್ಮೇಳನ ಈ ಸೆಪ್ಟೆಂಬರ್ 10. ಥ್ಯಾಂಕ್ ಯು ಸರ್. ಈ ಒಂದು ಸೆಪ್ಟೆಂಬರ್ 10 ಅಂತಕ್ಕಂಥ ಚಿತ್ರದಲ್ಲಿ ತಾವು ನಾಯಕ ನಟನಾಗಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು, ತಮ್ಮ ಪಾತ್ರ ಯಾವ ರೀತಿಯಾಗಿರ್ತಕ್ಕಂಥ ಸಂದೇಶಾತ್ಮಕವಾಗಿರ್ತಕ್ಕಂಥದ್ದು ಸರ್ ಇದರಲ್ಲಿ? ಸೊ ಈ ಸಿನಿಮಾದಲ್ಲಿ ತುಂಬ ವಿಶಿಷ್ಟವಂತ ಪಾತ್ರ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್. ಸೊ ಇದರಲ್ಲಿ ನಾನು BSc ಅಗ್ರಿಕಲ್ಚರ್ ಓದುವಂಥ ಒಂದು ಸ್ಟೂಡೆಂಟ್ ನಾನು. ಸೊ ಇದರಲ್ಲಿ ನನಗೂ ಮತ್ತು ನನ್ನ